ಬೈಕ್ ಕಳ್ಳರಿಂದ ಪಿಎಸ್ಐ ಜಗದೀಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳು ಬಿಹಾರದಲ್ಲಿ ತಲೆಮರೆಸಿಕೊಳ್ಳಲು ಪ್ಲಾನ್ ಮಾಡಿದರು. ನಾಗ್ಪುರದಿಂದ ಬಿಹಾರದತ್ತ ಪ್ರಯಾಣವನ್ನು ಬೆಳೆಸಿದ್ದಂಥ ಆರೋಪಿಗಳಿಗೆ ಬಿಹಾರದ ಚುನಾವಣೆ ವೇಳೆ ತಲೆಮರೆಸಿಕೊಳ್ಳಲು ಪ್ಲಾನ್ ನಡೆಸಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಸತೀಶ್ ಎಂಬಾತನ ಮಾರ್ಗದರ್ಶನದ ಮೇರೆಗೆ ಬಿಹಾರದತ್ತ ಇವರು ಧಾವಿಸಿದ್ರು. ಸತೀಶ್ ಆರೋಪಿಗಳಾದ ಹರೀಶ್ ಬಾಬು ಮತ್ತು ಮಧು ಅವರ ಸಹಚರ ಅನ್ನುವಂಥದ್ದು ಕೂಡ. ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಸಂಪರ್ಕದಲ್ಲಿದ್ದಾರೆ. ರವಿ, ಪಿಎಸ್ಐ ಜಗದೀಶ್ ಹತ್ಯೆ ಆರೋಪಿಗಳಾದಂತಹ ಈ ಇಬ್ಬರು ಬಿಹಾರದಲ್ಲಿ ತಲೆಮರೆಸಿಕೊಳ್ಳಲಿಕ್ಕೆ ಪ್ಲಾನ್ ಹಾಕಿದ್ರು ಅನ್ನುವಂಥದ್ದು, ಈ ಕುರಿತಾಗಿರುವಂಥ ಹೆಚ್ಚಿನ ಮಾಹಿತಿ. ರವೀಂದ್ರ, ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೊಲೆ ಮಾಡಿದಂತಹ ಆರೋಪಿಗಳಾದಂತಹ ಹರೀಶ್ ಬಾಬು ಮತ್ತೆ ಮಧು ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಗೊಳಿಸಿದ್ದಾರೆ. ಈ ವಿಚಾರಣೆ ವೇಳೆ ಸಾಕಷ್ಟು ಮಾಹಿತಿಯನ್ನು ಕೂಡ ಹೊರೆ ಹಾಕಿರುವಂತ ಅಂದ್ರೆ ಅವರು ಯಾವ ಮಾರ್ಗವಾಗಿ ತಪ್ಪಿಸ್ಕೊಂಡು ಹೋಗ್ತಿದ್ರು, ಎಲ್ಲಿಗೆ ಹೋಗ್ತಿದ್ರು ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ನಡೆಸಿದ ಸಂದರ್ಭದಲ್ಲಿ ಅವ್ರಿಗೆ ಜೈಲಿನಲ್ಲಿ ಇದ್ದಂತಹ ಒಬ್ಬ ಸತೀಶ್ ಎಂಬಾತನ ನೆರವು ಕೂಡ ದೊರಕಿತ್ತು. ಆತನ ಸಹಕಾರದ ಮೇರೆಗೆ ಅವರು ನಾಗ್ಪುರಕ್ಕೆ ತೆರಳಿದ್ರು. ಮತ್ತೆ ನಾಗ್ಪುರದಿಂದ ಎಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ವಿಷಯದಲ್ಲೂ ಕೂಡ ಅವರು ಗೊಂದಲದಲ್ಲಿದ್ರು. ಈ ಒಂದು ಕಾರಣಕ್ಕೋಸ್ಕರ ಸತೀಶ್ ಒಂದು ಐಡಿಯಾ ಕೂಡ ಕೊಡ್ತಾನೆ. ಅಂದ್ರೆ ಬಿಹಾರದಲ್ಲಿ ಸದ್ಯ ಎಲೆಕ್ಷನ್ ನಡೀತಾ ಇದೆ, ಬಹುಶಃ ಆ ಭಾಗಕ್ಕೆ ಹೋದ್ರೆ ತಾವು ಸೇಫ್ ಆಗ್ಬೋದು ಅನ್ನೋ ಒಂದು ಐಡಿಯಾ ಕೂಡ ಕೊಡ್ತಾನೆ. ಆ ಒಂದು ಆಧಾರದ ಮೇಲೆ ನಾಗ್ಪುರದಿಂದ ನೇರವಾಗಿ ದೆಹಲಿಗೆ ಹೋಗುವ ಒಂದು ಪ್ಲಾನ್ ಕೂಡ ಆಗ್ತಿದ್ದು. ದೆಹಲಿಯಿಂದ ಬಿಹಾರಕ್ಕೆ ಹೋಗಿ ಬಿಹಾರದ ರಾಜಧಾನಿ ಪಾಟ್ನಾಗೆ ತೆರಳಿ ಅಲ್ಲಿ ಕೆಲ ದಿನಗಳ ತಂಗುವ ಐಡಿಯಾ ಕೂಡ ಮಾಡಿದ್ರು. ಆದ್ರೆ ಈ ಒಂದು ಪೊಲೀಸರ ಬಂದ್ರಿಂದ ಇವರು ಎಲ್ಲಾ ಕಾರ್ಯ ಕೂಡ ವಿಫಲವಾಗಿರುವಂತದ್ದು ವಿಷಯ ಈಗಾಗಲೇ ಹೊರಬಂದಿದೆ. ರಾಘವೇಂದ್ರ, ಅವರ ನೆಟ್ವರ್ಕಿಂಗ್ ಹೇಗಿತ್ತು ಅಂತ, ಈ ರೀತಿಯಾದಂಥ ಐಡಿಯಾಗಳು ಮಾಡಲಿಕ್ಕೆ ಅವರ ಸಹಚರ ಸತೀಶ್ ಕೂಡ ನೆರವು ಕೊಡ್ತಿದ್ದ ಅನ್ನುವಂಥದ್ದು, ಈ ಬಗ್ಗೆ ಏನು ಮಾಹಿತಿ ಇದೆ? ಖಂಡಿತವಾಗಿ, ಮುಖ್ಯವಾಗಿ ಏನು ಅಕ್ಟೋಬರ್ 16ರಂದು ಈ ಒಂದು ಘಟನೆ ನಡೆದ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಹತ್ಯೆಯ ಬಳಿಕ ಅವರು ನೇರವಾಗಿ ಹರಿಹರದ ತಿಮ್ಮಕ್ಕನನ್ನ ಭೇಟಿ ಮಾಡ್ತಾರೆ. ಆಕೆಯಿಂದ ಸುಮಾರು 4,000 ಹಣ ಪಡಿತಾರೆ. ಮತ್ತೆ ಆ ಒಂದು ಸಂದರ್ಭದಲ್ಲಿ 2 ಸಿಮ್ಗಳನ್ನು ಕೂಡ ತಗೋತಾರೆ. ಆ ಒಂದು ಸಿಮ್ಗಳಲ್ಲಿ ನೇರವಾಗಿ ಅವರು ಕಮ್ಯುನಿಕೇಟ್ ಮಾಡೋದು ಇಬ್ಬರಿಗೆ, ಒಬ್ರು ಸತೀಶ್ ಮತ್ತೊಬ್ರು ಹನುಮಂತರಾಯ್ ಅಂತ ಹೇಳಿ ಇವರಿಬ್ಬರು ಕೂಡ ಕಮ್ಯುನಿಕೇಟ್ ಮಾಡ್ತಾರೆ. ಸತೀಶ್ಗೆ ಈ ಒಂದು ವಿಷಯವನ್ನು ಕೂಡ ಹೇಳ್ತಾರೆ. ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಕೊಲೆ ಮಾಡುವಂತಹ ವಿಷಯವನ್ನು ಹೇಳ್ತಾರೆ. ಆದ್ರೆ ಹನುಮಂತರಾಯ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ವಿಷಯಗಳನ್ನ ಸತೀಶ್ ಮಾರ್ಗದರ್ಶನದ ಮೇರೆಗೆ ಅವ್ರು ಎಲ್ಲಾ ಕಡೆ ಕೂಡ ಪ್ರಯಾಣ ಮಾಡುವಂತದ್ದು. ಯಾಕಂದ್ರೆ ಕರ್ನೂಲ್ಗೆ ಹೋಗಿ ಅಲ್ಲಿ ತಂಗಿರಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಸತೀಶ್ ಹೇಳ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಅವರು ಹರಿಹರದಿಂದ ಬೈಕ್ ನಲ್ಲಿ ನೇರವಾಗಿ ಕರ್ನೂಲ್ಗೆ ಹೋಗ್ತಾರೆ. ಅಲ್ಲಿಂದ ಮತ್ತೆ ಬಿಹಾರದ ಕಡೆ ತೆರಳಬೇಕು ಅನ್ನೋ ಒಂದು ಐಡಿಯಾವನ್ನು ಕೂಡ ಸತೀಶ್ ಕೊಡ್ತಾನೆ. ಈ ಒಂದು ಎಲ್ಲಾ ಆಧಾರದ ಮೇಲೆ ಒಟ್ಟು ಸುಮಾರು 5 ಮೊಬೈಲ್ ಫೋನ್ಗಳು ಮತ್ತೆ 8 ಸಿಮ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಿದ್ರು ಅನ್ನೋ ಒಂದು ಆಧಾರದ ಮೇಲೆ ಕೂಡ ಪೊಲೀಸ್ ತನಿಖೆ ನಡೆಸುವಂತ. ಈ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಸಿಮ್ ಕಾರ್ಡ್ ಜಿಪಿಆರ್ಎಸ್ ಅಂದ್ರೆ ಇಂಟರ್ನೆಟ್ ಆಕ್ಟಿವ್ ಆಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಅವರ ಬಂಧನ ಸುಲಭವಾಯಿತು ಅನ್ನೋದು ಪೊಲೀಸ್ ಅಧಿಕಾರಿಗಳ ಮಾತು. ರಾಘವೇಂದ್ರ, ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಮಾಹಿತಿಗೆ.